ಹಾಯ್ ಫ್ರೆಂಡ್ಸ್, ನಮಸ್ತೆ. ದಿಶಾನಿ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಗ್ರೀನ್ ಚಿಕನ್ ಗ್ರೇವಿಯನ್ನು ಮಾಡೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು: ಒಂದು ಟೊಮೆಟೊನ ತಗೊಳ್ಬೇಕು, 2 ಮೀಡಿಯಮ್ ಸೈಜ್ ಈರುಳ್ಳಿ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 4 ರಿಂದ 5 ಲವಂಗ, 1 ಇಂಚು ಗರಂ ಮಸಾಲೆ ಚಕ್ಕೆ, 10 ಕಾಳು ಮೆಣಸು, 7 ಹಸಿಮೆಣಸಿನಕಾಯಿ. ಇಲ್ಲಿ ಖಾರಕ್ಕೆ ನೀವು ಹೆಚ್ಚಬೇಕು ಅಂದರೆ 2 ಹಸಿಮೆಣಸಿನಕಾಯಿಯನ್ನು ಎಕ್ಸ್ಟ್ರಾ ಸೇರಿಸ್ಕೊಳ್ಬಹುದು. 2 ಇಂಚು ಶುಂಠಿ, 1 ಟೇಬಲ್ ಸ್ಪೂನ್ನಷ್ಟು ಧನಿಯಾ, 1.5 ಟೇಬಲ್ ಸ್ಪೂನ್ನಷ್ಟು ಸೋಂಪು, 1 ಟೇಬಲ್ ಸ್ಪೂನ್ ಜೀರಿಗೆಯನ್ನು ತಗೊಂಡಿದ್ದೇನೆ. ಹಾಗೆ ಸ್ವಲ್ಪ ಕೊಬ್ಬರಿಯನ್ನು ತಗೊಂಡಿದ್ದೇನೆ. ಹಾಗೆ 1 ಬೆಳ್ಳುಳ್ಳಿ. ಹಾಗೆ ಚಿಕನನ್ನು ನಾನು ಮೊದಲೇ ಚೆನ್ನಾಗಿ ತೊಳೆದು ಅದಕ್ಕೆ ಅರಿಶಿಣವನ್ನು ಹಾಕಿ ಕಲಸಿಟ್ಕೊಂಡಿದ್ದೇನೆ. ಒಂದು ಪಾತ್ರೆಯನ್ನು ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ನೀರನ್ನು ಸಂಪೂರ್ಣ ಆರಲಿಕ್ಕೆ ಬಿಟ್ಟಿದ್ದೇನೆ. ನಂತರ ಇದಕ್ಕೆ 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಎಣ್ಣೆ ಸ್ವಲ್ಪ ಕಾದ ನಂತರ ಟೊಮೆಟೊವನ್ನು ಅದಕ್ಕೆ ಹಾಕ್ಕೊಂಡು ಫ್ರೈ ಮಾಡಬೇಕು. ಟೊಮೆಟೊ ಫ್ರೈ ಆಗ್ತಾ ಇದೆ. ಟೊಮೆಟೊ ಫ್ರೈ ಆದ ನಂತರದಲ್ಲಿ ಅದಕ್ಕೆ ಈರುಳ್ಳಿಯನ್ನು ಹಾಕಿ ಅದನ್ನೂ ಸಹ ಫ್ರೈ ಮಾಡಿಕೊಳ್ಬೇಕು. ಈರುಳ್ಳಿಯನ್ನು ಹೀಗೆ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಅದಕ್ಕೆ ಅರಿಶಿಣವನ್ನು ಕಲಸಿಟ್ಟಿದ್ನಲ್ಲ ಆ ಚಿಕನನ್ನು ಹಾಕಿ ಸ್ವಲ್ಪ ಪ್ರಮಾಣದಲ್ಲಿ ಅದಕ್ಕೆ ಉಪ್ಪನ್ನು ಹಾಕಿ ಅದನ್ನು ಸ್ವಲ್ಪ ಕುದಿಲಿಕ್ಕೆ ಬಿಡಬೇಕು. ಅಂದರೆ ಮಾಂಸ ಬೇಯುವವರೆಗೂ ಅದನ್ನು ಕುದಿಸಬೇಕು. ಮಾಂಸ ಚೆನ್ನಾಗಿ ಬೇಯ್ತಾ ಇದೆ. ಚೆನ್ನಾಗಿ ಬೇಯ್ತಾ ಇದೆ. ಹಸಿಮೆಣಸಿನಕಾಯಿ, ಸೋಂಪು, ಜೀರಿಗೆ, ಕೊಬ್ಬರಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಇವನ್ನೆಲ್ಲ ನಾನು ಒಂದು ಕಡೆ ರುಬ್ಬಿಟ್ಕೊಂಡಿದ್ದೇನೆ. ಯಾವುದನ್ನು ಫ್ರೈ ಮಾಡಿಲ್ಲ, ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಹಾಗೆ ಹಸಿಯಾಗಿ ರುಬ್ಬಿಟ್ಕೊಂಡಿದ್ದೇನೆ. ಚಿಕನ್ ಚೆನ್ನಾಗಿ ಬೆಂದಿದೆ. ಹಾಗೆ ರುಬ್ಬಿಟ್ಕೊಂಡ ಮಸಾಲೆಯನ್ನು ಚಿಕನ್ಗೆ ಮಿಕ್ಸ್ ಮಾಡಿದ್ದೇನೆ. ನಾನು ಮಾಂಸಕ್ಕೆ ಅರಿಶಿಣವನ್ನು ಹಾಕಿದ್ರಿಂದ ನಾನು ರುಬ್ಬಬೇಕಾದ್ರೆ ಅರಿಶಿಣವನ್ನು ಹಾಕ್ಕೊಂಡಿಲ್ಲ. ಸ್ವಲ್ಪ ಅರಿಶಿಣವನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಇದು ಇನ್ಸ್ಟಂಟಾಗಿ ಮಾಡೋದ್ರಿಂದ ನಾನು ಎಲ್ಲವನ್ನು ಈಸಿಯಾಗಿ ನಿಮಗೆ ತೋರಿಸ್ತಾ ಇದ್ದೇನೆ. ಬೇಕಿದ್ರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಬಹುದು. ಜಾಸ್ತಿ ಆ್ಯಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಎಣ್ಣೆ ಅಂಶ ಮೇಲೆ ಬರಬೇಕು, ಅಲ್ಲಿವರೆಗೆ ಕುದಿಯೋಕ್ಕೆ ಬಿಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಚೆನ್ನಾಗಿ ಬೇಯ್ತಾ ಇದೆ. ಎಣ್ಣೆ ಅಂಶ ಎಲ್ಲ ಬಿಡ್ತಾ ಇದೆ ನೋಡಿ. ಹಾಗೆ ಕುದಿಯೋಕ್ಕೆ ಬಿಡಬೇಕು. ಫೈನಲಿ ಚಿಕನ್ ಗ್ರೀನ್ ಗ್ರೇವಿ ರೆಡಿಯಾಗಿದೆ. ಇದನ್ನು ಚಪಾತಿ ಜೊತೆ, ಪರೋಟ ಜೊತೆ, ರೈಸ್ ಜೊತೆ ಕೂಡ ತಿನ್ನಬಹುದು. ಬ್ಯಾಚುಲರ್ಸಿಗಂತೂ ಈಸಿಯಾಗಿ ಇನ್ಸ್ಟಂಟಾಗಿ ಮಾಡಿಕೊಳ್ಳುವಂಥ ರೆಸಿಪಿಯಾಗಿದೆ.